ಒಂದು ಶ್ರೀ ಕ್ಷೇತ್ರ ಕೈವಾರದಲ್ಲಿ ಆಷಾಢ ಮಾಸದ ಹುಣ್ಣಿಮೆಯ ಪ್ರಯುಕ್ತವಾಗಿ 3 ದಿನಗಳ ಕಾಲ ನಿರಂತರ 72 ಗಂಟೆಗಳ ನಾದೋಪಾಸನೆ ನಡೀತಕ್ಕಂತಹ ಕ್ಷೇತ್ರ ಶ್ರೀ ಕ್ಷೇತ್ರ ಕೈವಾರ. 4 ಯುಗಗಳ ಇತಿಹಾಸವನ್ನ ಒಳಗೊಂಡಿರ್ತಕ್ಕಂತಹ ಈ ಒಂದು ಪವಿತ್ರವಾದ ಶ್ರೀ ಕ್ಷೇತ್ರ ಕೈವಾರದಲ್ಲಿ ನಿರಂತರವಾಗಿ 72 ಗಂಟೆಗಳ ನಾದೋಪಾಸನೆಯನ್ನ ಮಾಡಲಿಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಸಂಗೀತಗಾರರು, ಹಾಗೆ ಸಂಗೀತ ಕಲಾಭಿಮಾನಿಗಳು, ಹಾಗೆಯೇ ಭಜನಾ ವೃಂದದವರು, ಭಜನಗಾರರು, ಸದ್ಗುರು ತಾತಯ್ಯನವರ ಸದ್ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಕೈವಾರ ಕ್ಷೇತ್ರಕ್ಕೆ ಬಂದು ಈ ಒಂದು ತಾತಯ್ಯನವರ ಸನ್ನಿಧಿಯಲ್ಲಿ ತಮ್ಮ ಕೀರ್ತನೆಗಳನ್ನ ಸಮರ್ಪಣೆ ಮಾಡತಕ್ಕಂತಹ ಒಂದು ಸುದಿನ, ಈ ಒಂದು ಗುರುಪೂರ್ಣಿಮೆ ಪ್ರಯುಕ್ತ ನಡೀತಕ್ಕಂತಹ ಈ 3 ದಿನಗಳ ಕಾಲ ಇಲ್ಲಿ ಬಂದು ಆ ಒಂದು ಭಕ್ತಿಯ ಸಮರ್ಪಣೆಯನ್ನ ಮಾಡತಕ್ಕಂತಹ ಕ್ಷೇತ್ರ ಶ್ರೀ ಕ್ಷೇತ್ರ ಕೈವಾರ. ಇಂದು ಪ್ರಥಮ ದಿನವಾಗಿ ಈ ಒಂದು ಸಂಗೀತೋತ್ಸವದ ಪ್ರಥಮ ದಿನ, ಗುರುಪೂಜೆಯ ಪ್ರಥಮ ದಿನ. ಇಲ್ಲಿ ಈಗಾಗಲೇ ಕೂಡ ಬೆಳಗಿನಿಂದಲೂ ಕೂಡ ಸಂಗೀತಗಾರರು ಬಂದು ಸಂಗೀತದ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಎಲ್ಲ ಭಜನ ವೃಂದದವರು ನಾಮ ಸಂಕೀರ್ತನೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲಾ ಪ್ರಕಾರದ ಜಾನಪದದ ಎಲ್ಲ ಪ್ರಕಾರದ ಕಲಾ ತಂಡಗಳನ್ನ ನಾವು ಒಂದೇ ಒಂದು ವೇದಿಕೆಯಲ್ಲಿ ಈ ಒಂದು ಸದ್ಗುರು ತಾತಯ್ಯನವರ ಸನ್ನಿಧಿಯಲ್ಲಿ ನಾವು ನೋಡ್ತಾ ಇರಬಹುದು. ಈ ರೀತಿಯಾಗಿರ್ತಕ್ಕಂತಹ ಕೈವಾರ ಕ್ಷೇತ್ರದಲ್ಲಿ ನಿರಂತರವಾಗಿ ಬರ್ತಕ್ಕಂತಹ ಎಲ್ಲ ಭಕ್ತರಿಗೂ ಕೂಡ ಅನ್ನ ದಾಸೋಹವನ್ನ ಕೊಡ್ತಕ್ಕಂತಹದ್ದು. ಸದ್ಗುರು ತಾತಯ್ಯನವರ ಸನ್ನಿಧಾನದಲ್ಲಿ ಪೂಜೆಗಳನ್ನ ಸಲ್ಲಿಸಿ ಆ ಒಂದು ಭಕ್ತಿ ಹರಿಕೆಗಳನ್ನ ಸಮರ್ಪಣೆ ಮಾಡತಕ್ಕಂತಹ ಭಕ್ತರು ಎಲ್ಲರೂ ಕೂಡ ಈ ಒಂದು ಗುರುಪೂರ್ಣಿಮೆಗೆ ಕಾದುಕೊಂಡಿದ್ದು ಅವತ್ತಿನ ದಿನ ಬಂದು ಇಲ್ಲಿ ಭಕ್ತಿಯ ಸಮರ್ಪಣೆಯನ್ನು ಮಾಡತಕ್ಕಂತಹ ಪುಣ್ಯ ಕ್ಷೇತ್ರ ಶ್ರೀ ಕ್ಷೇತ್ರ ಕೈವಾರ. ಇದು ಬೆಂಗಳೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಈ ಒಂದು ಕ್ಷೇತ್ರಕ್ಕೆ ಬಂದು ಸದ್ಗುರುಗಳ ತಾತಯ್ಯನವರಾಗಿರ್ತಕ್ಕಂತಹ ಯೋಗಿಗಳು, ತಪಸ್ವಿಗಳು, ಕಾಲಜ್ಞಾನಿಗಳಾಗಿರ್ತಕ್ಕಂತಹ ಕೈವಾರ ತಾತಯ್ಯನವರ ದರ್ಶನವನ್ನು ಪಡೆದು ಅವರಲ್ಲಿ ತಮ್ಮ ಈ ಒಂದು ನಡೀತಾ ಇರ್ತಕ್ಕಂತಹ ನಾದೋಪಾಸನೆಯನ್ನ ಕೇಳಬೇಕು, ಪುನೀತರಾಗಬೇಕು ಅಂತ ಹೇಳಿ ಈ ಮೂಲಕ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿಯಾಗಿರ್ತಕ್ಕಂತಹ ಅವರು ಕ್ಷೇತ್ರದ ಧರ್ಮಾಧಿಕಾರಿಗಳಾದಂತಹ ಪೂಜ್ಯ ಡಾಕ್ಟರ್ ಎಂ.ಆರ್. ಜಯರಾಮ್ ಸರ್ ಅವರು ಈ ಒಂದು ಕೈವಾರ ಕ್ಷೇತ್ರದಲ್ಲಿ ಈ ಒಂದು ನಾದೋಪಾಸನೆ ಆಗಬೇಕು, ಸದ್ಗುರು ತಾತಯ್ಯನವರ ಕೀರ್ತನೆಗಳ ಪ್ರಚಾರ ಎಲ್ಲ ಭಾಗಗಳಲ್ಲಿ ಹರಡಬೇಕು ಎಂಬತಕ್ಕಂತಹ ಒಂದು ಕಂಕಣಬದ್ಧರಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ದಿನ ಶ್ರೀ ಕ್ಷೇತ್ರ ಕೈವಾರ ಗ್ರಾಮಕ್ಕೆ ಬಂದಿದ್ದೀವಿ. ಅಂದರೆ ಶ್ರೀ ಕ್ಷೇತ್ರ ಕೈವಾರ ಗ್ರಾಮ ಇವತ್ತು ಒಂದು 3 ದಿನಗಳ ಕಾಲ, ಅಂದರೆ 72 ಗಂಟೆಗಳ ಕಾಲ ನಿರಂತರವಾಗಿ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಅಂದರೆ ಇವತ್ತು ಈ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಈ ಭಜನೆ ಇರ್ಬೋದು, ಕೋಲಾಟ ಇರ್ಬೋದು, ಚಕ್ಕೆ ಭಜನೆ ಇರ್ಬೋದು, ಈ ಥರದ ಏನು ನಮ್ಮ ಹಿಂದಿನಿಂದ ಜನಪದ ಕಲೆಗಳೇನು ಬಂದಿದೆ ಈಗ ನಶಿಸಿ ಹೋಗೋ ಹಂತದಲ್ಲಿದೆ. ಆದರೆ ಶ್ರೀ ಕ್ಷೇತ್ರ ಕೈವಾರ ಪ್ರತಿ ವರ್ಷದಂತೆ ಕೂಡ ಗುರುಪೂರ್ಣಿಮೆ ಅಂದು ಇವತ್ತು ಕೈವಾರದಲ್ಲಿ ಸಂಗೀತೋತ್ಸವ ಮೊದಲನೇ ದಿನ ಕಾರ್ಯಕ್ರಮ. ಈ 3 ದಿನ ನಿರಂತರ ಕಾರ್ಯಕ್ರಮಗಳಲ್ಲಿ ಹಗಲು ರಾತ್ರಿ ಅನ್ನದೇ 72 ಗಂಟೆಗಳ ಕಾಲ ನಿರಂತರವಾಗಿ ರಾಜ್ಯ, ದೇಶ ಮತ್ತು ನಮ್ಮ ಕರ್ನಾಟಕ ಮತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಮ್ಮ ಭಜನೆ ಕಲಾವಿದರು ಪ್ರತಿಯೊಬ್ಬರಿಗೂ ಈ ಒಂದು 72 ಗಂಟೆಗಳ ಕಾಲ ನಿರಂತರ ಕಾರ್ಯಕ್ರಮದಲ್ಲಿ ಒಂದು 10 ರಿಂದ 15 ನಿಮಿಷಗಳ ಕಾಲ ನಮ್ಮ ಗ್ರಾಮೀಣ ಕಲಾವಿದರು ಕೂಡ ಇಲ್ಲೊಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಶ್ರೀ ಕ್ಷೇತ್ರ ಕೈವಾರ ಯೋಗಿನಾರಾಯಣ ಮಠದ, ಮತ್ತು ಅದನ್ನು ವ್ಯವಸ್ಥಾಪಕವಾಗಿ ನಡೆಸಿರ್ತಕ್ಕಂಥ ನಮ್ಮ ಶ್ರೀ ಕ್ಷೇತ್ರ ಜಯರಾಮರವರಿಗೆ ನಮ್ಮ ಕಲಾವಿದರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮ್ಮ ಹೆಸರು ತ್ಯಾಗರಾಜು ಅಂತ, ಕರ್ನಾಟಕ ಜಾನಪದ ಪರಿಷತ್ತು, ಶಿಡ್ಲಘಟ್ಟ ತಾಲೂಕು.